ಹಲೋ, ಹೇಳಿ ವೀರಣ್ಣವ್ರೆ. ಸಿದ್ಧಾರ್ಥ ಅವರೇ, ರಾಘವು ಸ್ಕೂಲಿಂದ ನೇರವಾಗಿ ನಮ್ಮನೆಗೆ ಬಂದಿದ್ದಾನೆ. ಅವನು ಅರ್ಚನನ್ ನೋಡ್ಬೇಕು ಅಂತ ಹಠ ಮಾಡ್ತಿದ್ದಾನೆ. ಪರಿಸ್ಥಿತಿ ಮೊದಲಿನ ಥರ ಇಲ್ಲ ಅಂತ ನಿಮ್ಗೆ ಹೇಳಿದ್ದೀನಿ ತಾನೆ. ನಾನಿನ್ ಮೇಲೆ ಯಾವ ಸೆಂಟಿಮೆಂಟ್ಗೂ ಕರಗಬಾರ್ದು ಅಂತ ತೀರ್ಮಾನ ಮಾಡಿದ್ದೀನಿ. ಇದನ್ನೇ ನಿಮ್ಮ ಮನೆಗೆ ಬಂದು ನಿಮ್ಮೆಲ್ರಿಗೂ ಅರ್ಥ ಆಗೋ ಥರ ಹೇಳಿ ಬಂದಿರೋದು. ನೀವು ಮಗುನ ಕೂರಿಸ್ಕೊಂಡು ಈ ವಿಷಯನ ಅವನಿಗೆ ಅರ್ಥ ಆಗೋ ಥರ ಬಿಡಿಸಿ ಹೇಳಿ. ನನಗೆ ಆಮೇಲೆ ಕೋಪ ಬಂದು ಆ ಕೋಪನ ಮಗು ಮೇಲೆ ತೋರಿಸಬಾರ್ದು ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಇಷ್ಟೊಂದು ಸಹನೆಯಿಂದ ಸಂಯಮದಿಂದ ನಿಮ್ಮ ಹತ್ರ ಮಾತಾಡ್ತಾ ಇದ್ದೀನಿ. ನಾನು ಹೇಳಿದ್ದು ನಿಮಗೆ ಅರ್ಥ ಆಯ್ತು ಅಂತ ಅನ್ಸುತ್ತೆ. ಸುಶಾಂತ್, 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 ವೀರಣ್ಣವ್ರು ಫೋನ್ ಮಾಡಿದ್ರು. ಹೌದಾ? ನಿನ್ನ ಸಮಾಧಾನ ಮಾಡಕ್ಕಲ್ಲ, ನಮ್ ರಾಘವ್ ಅವ್ರ ಮನೆಗೆ ಹೋಗಿ ತೊಂದರೆ ಕೊಡ್ತೇನಂತೆ. ಹೋಗಿ ಕರ್ಕೊಂಬಾ. ಹೇಳ್ತಿದ್ಯಾ ನೀನು? ಇಂಥವನ್ಗೆ ನೀನು ಅಣ್ಣ ಆಗಿದ್ಯಲ್ಲ, ನೀನೇ ಹೋಗ್ಬಿಟ್ಟು ನಿನ್ ತಮ್ಮನ್ ಮಗನ್ ಕರ್ಕೊಂಡ್ ಬಾ. ಹೋಗಿ ಸೇವೆ ಮಾಡಿ ಹೋಗು. ಅಮ್ಮ 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 ನನಗೆ ಮಾತಾಡಕ್ ಬಿಡಿ ಅಮ್ಮ. ಏನ್ ನಡೀತು ಅಂತ ಗೊತ್ತಿಲ್ಲದೆ ಅವಾಗಿಂದ ಬಾಯಿಗೆ ಬಂದಂಗೆ ಮಾತಾಡ್ತಾ ಇದ್ದೀರಾ. ಏನ್ ನಡಿಬೇಕು? ಏನ್ ನಡಿಬೇಕು? ನಡೀತಾ ಇರೋ ಸಾಕಾಗಲ್ವಾ? ಓಹೋ, ನಡೀತಾ ಇರೋದಕ್ಕೆಲ್ಲ ಬಣ್ಣ ಕಟ್ಟಿ ಹೇಳ್ಬೇಕು ಅಂತಿದ್ಯಾ? ಅಮ್ಮ, ಇವಾಗ ನಾನು ಏನೇ ಹೇಳಿದ್ರು ನೀವು ಯಾರು ನಂಬೋ ಪರಿಸ್ಥಿತಿಯಲ್ಲಿ ಇಲ್ಲ. ಪರಿಸ್ಥಿತಿ ನನ್ನ ಪರವಾಗಿಲ್ಲ. ಇಂಥ ಪರಿಸ್ಥಿತಿಯಲ್ಲಿ ನೀವೆಲ್ಲರೂ ನನ್ನ ಜೊತೆ ಇರಬೇಕು. ನಾನು ಹೇಳ್ತಿರೋದು ಸತ್ಯ ಅಷ್ಟೇ. ಯಾವ ಸತ್ಯ? ಯಾವ ಸತ್ಯ? ಏನ್ ಸತ್ಯ? ಆ ಹುಡುಗಿ ಹೊಟ್ಟೆ ಖಾಲಿ ಮಾಡಿಸಿರೋದು ಸುಳ್ಳ? ಇಲ್ಲ ಅವಳಿಗೆ ದುಡ್ಡು ಕೊಟ್ಟಿರೋದು ಸುಳ್ಳ? ನಿನ್ನ ಅಕೌಂಟಿಂದ ಆ ಹುಡುಗಿಗೆ ದುಡ್ಡು ಹೋಗಿರೋದು ಸುಳ್ಳ? ಇಷ್ಟೆಲ್ಲ ಮಾಡಿದ್ಮೇಲೂ ಆ ಸುಳ್ಳಿಗೆ ಕತೆ ಕಟ್ಟಿ ಮಾತಾಡ್ತಿದ್ಯಲ್ಲ, ಎಂಥ ಮಗನಪ್ಪ ನೀನು. ನಿನ್ನನ್ ಯಾರಾದ್ರೂ ಯೋಗ್ಯ ಅಂತಾರೇನೋ? ನಿನ್ ಮಾತು ನಂಬಕ್ಕಾಗತ್ತೇನೋ? ಸಿದ್ದು, ನೀನ್ ಹೋಗು. ಇವನ್ ಮಾತನ್ ಬಿಡು. ನೀನು ಮಗು ಕರ್ಕೊಂಡ್ ಬಾ, ಹೋಗು. ಬೇಡಣ, ನನ್ನ ಮಗನ್ ನಾನೇ ಕರ್ಕೊಂಡ್ಬರ್ತೀನಿ. ಏನಣ್ಣ ಮಾಡ್ತಾರ ಅವರು? ಹೊಡಿತಾರ? ಬೈತಾರ? ಇಲ್ಲ ಸಾಯಿಸ್ತಾರ? ಸತ್ತೋಗ್ತೀನಿ ಬಿಡಿ. ನಿಮ್ಮಗಳ ಮಾತಿಂದ ಸಾಯೋದಕ್ಕಿಂತ ಅಲ್ಲೇ ಸತ್ತೋಗ್ತೀನಿ. ನನ್ನ ಮಗನ ನಾನೇ ಹೋಗಿ ಕರ್ಕೊಂಡ್ಬರ್ತೀನಿ. ಅದೇನಾಗುತ್ತೋ ಆಗ್ಲಿ. ಏ ಸುಶಾಂತ, ಕೋಪದಲ್ಲಿ ದುಡುಕ್ಬಿಡ್ವಾ? ಬಾರ ಇಲ್ಲಿ. ಸುಮ್ನಿರ. ಸಾಯಿಸ್ಬಿಡ್ಬೇಕು ಅನ್ಸತ್ತೆ. ಅತ್ತೆ, ನೀವು ಬನ್ನಿ, ಸ್ವಲ್ಪ ಸುಧಾರಿಸ್ಕೊಳ್ಳಿ. ಮಾಡಿ ವಾದ ಮಾಡ್ತಾ ಇರೋದು ನೋಡೋ. ಆಯ್ತು ಅತ್ತೆ, ಅದು ಅವನ್ಗೂ ಕಾಣಿಸ್ತಿದ್ಯಲ್ಲ. ಬನ್ನಿ, ಸ್ವಲ್ಪ ಸುಧಾರಿಸ್ಕೊಳ್ಳಿ. ನಡೀರಿ ಸಿದ್ದು, ನಡೀರಿ. ನನ್ನ ತಮ್ಮ ತಪ್ಪು ಮಾಡಲ್ಲ, ವೀರಣ್ಣವ್ರು ಸುಳ್ಳು ಹೇಳಲ್ಲ. ಏನ್ ಮಾಡ್ಲಿ ನಾನು? ಸುಮತಿ, ನಾನು ಸ್ವಲ್ಪ ಹೊರಡೆ ಹೊರಟು ಬರ್ತೀನಿ. ಆಯ್ತು ರೀ. ಸುಮತಿ, ರಾಘವನ ಕಳಿಸು. ಯಾರು ಮನೆ ಒಳಗೆ ಬರೋದು ಬೇಡ. ನಿನಗೆ ಹೇಳ್ತಾ ಇರೋದು ರಾಘವನ ಕಳಿಸ್ಕೊಡು. ಯಾರು ಮನೆ ಒಳಗೆ ಬರೋದು ಬೇಡ. ಅಲ್ಲ ರೀ ಸುಮತಿ, ನಿನಗೆ ಹೇಳ್ತಾ ಇರೋದು ಕಳಿಸ್ಕೊಡು ಅಂತ. ರಾಘವಿಲ್ವಾ? ಸುಮತಿ, ಸುಮತಿ ಕಳಿಸ್ಕೊಡು ಅವನ್ನ. ಯಾರ ಮುಖ ನೋಡಕ್ಕೂ ನಂಗೆ ಇಷ್ಟ ಇಲ್ಲ. ಕಳಿಸ್ಕೊಡು ಅಂದೆ. ಪಾಪ. ಸರ್, ನಾನು ನಿಮ್ಮ ಹತ್ರ ಮಾತಾಡದೆ ಈ ಮನೆಯಿಂದ ಹೋಗಲ್ಲ ಸರ್. ಸುಮತಿ, ನನ್ನ ಕಣ್ಣು ಮುಂದೆ ಇದ್ರೆ ನಾನು ಏನ್ ಮಾಡ್ತೀನೋ ನನಗೆ ಗೊತ್ತಿಲ್ಲ. ಹೋಗ ಕೇಳೋರ್ಗೆ, ಹೋಗ ಕೇಳೋರ್ಗೆ. ಸರ್, ನಮಗಿಂತ ದೊಡ್ಡೋರು ನೀವು. ಕೆಲವೊಂದ್ಸಲ ನೋಡಿದ್ದು ಕೇಳಿದ್ದು ಎರಡು ಸುಳ್ಳಾಗಬಹುದು. ಸುಮತಿ, ಈ ಬಿಟ್ಟಿ ಉಪದೇಶ ನನಗೆ ಬೇಕಾಗಿಲ್ಲ. ಹೋಗ ಕೇಳು ಅಂದೆ.
ನನ್ನ ಕಡೆ ಇರೋ ವಿಷಯನೂ ಕೇಳಿಸ್ಕೊಂಡಿಲ್ವಲ್ಲ ಸರ್ ನೀವು? ಇದ್ಯಾವ ನ್ಯಾಯ? ಅಲ್ಲ ಸರ್, ನಿರಪರಾಧಿನ ಅಲ್ವಾ ಅಂತ ತಿಳ್ಕೊಳ್ದೆ ಒಂದೇ ಕಡೆ ವಾದ ಮಾಡ್ತಿದ್ದೀರಾ. ನಿಮಗೇನ್ ಸರಿ ಅನ್ಸುತ್ತೋ ಅದನ್ನೇ ತೀರ್ಪು ಕೊಡ್ತಾ ಇದ್ದೀರಾ. ಸುಮತಿ, ಜಾಸ್ತಿ ಮಾತಾಡೋದು ಬೇಡ. ಎಷ್ಟು ಸರ್ ಹೇಳೋದು ನಿನಗೆ? ಆ ವ್ಯಕ್ತಿನ ಮನೆಯಿಂದ ಹೋಗಕ್ಕೆ ಕೇಳು. ಸರಿ ಸರ್, ನಿಮ್ಗೀಗ ನನ್ನ ಮಾತುಗಳನ್ನ ಕೇಳಿಸ್ಕೊಳಕ್ ಇಷ್ಟ ಇಲ್ಲ ಅಂತ ನನಗೆ ಗೊತ್ತು. ಪರವಾಗಿಲ್ಲ ಸರ್, ಅರ್ಚನಾ ಅವ್ರನ್ನ ಕರೀರಿ, ಅವ್ರ ಹತ್ರನೇ ಮಾತಾಡ್ತೀನಿ. ಏನ್ ಮಾತಾಡ್ಬೇಕು? ನನ್ನ ತಂಗಿ ಅರ್ಚನಾ ಹತ್ರ ನೀವೇನ್ ಮಾತಾಡ್ಬೇಕು? ಸಾಕು ಮಾತಾಡಿದ್ದು ಸಾಕು. ಅವಳು ಮನಸ್ಸು ಕೆಡಿಸಿ ಮನೆ ಹಾಳು ಮಾಡಿದ್ದು ಸಾಕು. ಮಾತಾಡೋ ಅವಶ್ಯಕತೆ ಇಲ್ಲ. ಸರ್, ಯಾಕೆ ಇಷ್ಟೊಂದು ಕಠೋರವಾಗಿ ನಡ್ಕೊಳ್ತಾ ಇದ್ರಿ ಸರ್? ನನ್ನ ಮಾತು ಸ್ವಲ್ಪ ಕೇಳಿ. ಬೇಕಾಗಿಲ್ಲ, ಯಾರ ಮಾತು ನಾನು ಕೇಳಲ್ಲ. ಇಷ್ಟು ದಿನ ಎರಡು ಕುಟುಂಬ ಚೆನ್ನಾಗಿದ್ದು ಬಿಡೋಣ. ಬೇಕಾಗಿಲ್ಲ. ಸುಮತಿ, ಹೋಗ ಕೇಳು. ಇನ್ನೊಂದು ನಿಮಿಷ ನನ್ನ ಕಣ್ಮುಂದೆ ನಿಂತರೂ ಚೆನ್ನಾಗಿರಲ್ಲ. ಹೋಗ ಕೇಳು. ಸುಮತಿ ಅವರಾಗವರೇ ಹೋದ್ರೆ ಚೆನ್ನಾಗಿರುತ್ತೆ. ನಾನೇ ತಳ್ಳೋ ಪರಿಸ್ಥಿತಿ ಬಂದ್ರೆ ಚೆನ್ನಾಗಿರಲ್ಲ. ಹೋಗ ಕೇಳು. ರೀ, ಹೋಗ ಕೇಳು ಅಂದೆ. ನಿಮ್ ತಂಗಿ ಜೊತೆ ಮದ್ವೆ ನಿಶ್ಚಯ ಆದ್ಮೇಲೆ ಆ ಹುಡುಗಿ ಹೊಟ್ಟೆಲಿರೋ ಮಗು ತೆಗ್ಸು ಅಂತ ಅವನ್ ಹಠ ಮಾಡಿದಾನೆ. ಅಷ್ಟೇ ಅಲ್ಲ, ಇವನೇ ಕರ್ಕೊಂಡು ಹೋಗಿ ಹಾಸ್ಪಿಟಲ್ಗೂ ಸೇರಿಸಿದಾನೆ. ಕಂಡವ್ರು ಬುದ್ಧಿ ಹೇಳಕ್ ಬಂದ್ಬಿಟ್ರು ನನಗೆ, ಅವಿವೇಕಿಗಳು.